ವೆರಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಸೊ ನಿನ್ನೆಯ ವ್ಲಾಗ್ನ ಕಂಟಿನ್ಯೂಷನ್ ಪಾರ್ಟ್ ಇದಾಗಿರ್ತೈತಿ. ಸೊ ನಿನ್ನೆ ಶಿವರಾತ್ರಿ ಸ್ಪೆಷಲನ್ನು ತೋರಿಸಿದ್ದೆ. ಸೊ ಇದು ಶಿವರಾತ್ರಿಯ ಮಾರನೇ ದಿನ. ಸೊ ನಾನು ಇವತ್ತು ಆ್ಯಸ್ ಯೂಶ್ವಲ್ ಬೆಳಗಿನ ಎಲ್ಲ ಕಾರ್ಯಕ್ರಮಗಳನ್ನಂತಂದ್ರೆ ಸೊ ಬಾಗಿಲವನ್ನು ಕಸ ಹೊಡೆದು ಸೊ ಬಾಗಿಲವನ್ನು ನೀರು ಹಾಕಿ ಒರೆಸ್ಕೊಂಡು ಆಮೇಲೆ ನಂತರ ಬಾಗಿಲಿಗೆ ರಂಗೋಲಿ ಹಾಕಿ ಹೊತ್ಸಲು ಪೂಜೆ ಮಾಡಿ ಸೊ ಆ್ಯಸ್ ಯೂಶ್ವಲ್ ಎಲ್ಲ ಗೃಹಿಣಿಯರು ಬೆಳಗ್ಗೆ ಎದ್ದು ಮಾಡುವಂಥ ಕೆಲಸನ. ಸೊ ನಂದೇನು ಹೊಸದು ರೊಟೀನ್ ಅಂತಿಲ್ಲ. ಸೊ ನಿಮ್ಮ ಈ ಒಂದು ವ್ಲಾಗ್ನಲ್ಲಿ ನಿನ್ನೆ ನಾನು ಗೋಧಿ ಪಾಲಿಸ್ ಮಾಡ್ಕೊಳ್ಳೋದು ಹಾಗೆ ಗೋಧಿ ಹುಗ್ಗಿನ ಯಾವ ರೀತಿ ರೆಡಿ ಮಾಡೋದಂತೇಳಿ ಇವತ್ತು ತೋರಿಸ್ತೀನಿ ಅಂತ ಹೇಳಿದ್ನಿ. ಸೊ ಅದರದ್ದು ಕಂಟಿನ್ಯೂಷನ್ ನೆಕ್ಸ್ಟ್ ಹೋಗ್ತಾ ಗೊತ್ತಾಗ್ತೈತಿ. ಸೊ ಇಲ್ಲಿ ಸ್ಮಾಲ್ ಪ್ಲೇಸ್ ಇರೋದ್ರಿಂದ ಅಷ್ಟು ಸಣ್ಣದಾಗಿ ನಾನು ಚುಕ್ಕಿ ರಂಗೋಲಿ ಹಾಕಿ ಇದು ಮಾಡಿರ್ತೀನಿ ಡೈಲಿ. ಯಾಕಂತಂದ್ರೆ ಭಾಳ ದೊಡ್ಡದು ತೆಗಿಯೋಕೆ ಸೊ ಏನಾಕೈತಿ ಸ್ಪೇಸ್ ಭಾಳ ಕಡಿಮೆ ಇರೋದ್ರಿಂದ ಜಾಗದ ಪ್ರಭಾವ ಕಡಿಮೆ ಐತಿ. ಸೊ ಅದನ್ನೆಲ್ಲ ಏನು ಮಾಡ್ತಾರೆ ಮಕ್ಕಳು ಆ ಕಡೆ ಈ ಕಡೆ ಅಡ್ಡಾಡಿ ಹೋಗ್ಬೇಕಾದ್ರೆ ಸೊ ಎಲ್ಲ ಕೆಡಿಸಿಬಿಡ್ತಾರೆ ಅಂತೇಳಂದು ಅಷ್ಟು ಸ್ಮಾಲ್ ಹಾಕಾಕತ್ತೀನಿ. ಸೊ ನೋಡ್ರಿ ಇಲ್ಲೇ ಇದರದ್ದೆಲ್ಲ ಕೆಲಸ ಮುಗಿಸ್ಕೊಂಡು ನಂತರದೊಳಗೆ ಅಡುಗೆ ಮನೆಗೆ ಹೋಗಿ ಸೊ ಬೆಳಗ್ಗಿನ ಒಂದು ಅಡುಗೆ ಮನೆ ಕ್ಲೀನಿಂಗ್ ಕೆಲಸ ಅಂತಂದ್ರೆ ಕಸ ಗುಡಿಸೋದು. ಸೊ ರಾತ್ರಿ ನಾನು ಪಾತ್ರೆ ತಿಕ್ಕೊಂಡು ಗ್ಯಾಸ್ ಕಟ್ಟಿ ಹಸನ್ ಮಾಡ್ಕೊಂಡು ಸೊ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಯಾಕಂತಂದ್ರೆ ಬೆಳಗ್ಗೆ ಅವನ್ನ ಮಾಡ್ಕೊತ ನಿಂತ್ರೆ ಸೊ ಟೈಮ್ ಬಹಳ ವೇಸ್ಟ್ ಆಕೈತಿ. ಸೊ ಅದಕ್ಕಾಗಿ ಟೈಮ್ ಸೇವಿಂಗ್ ಅಂತೇಳಿ ರಾತ್ರಿ ಎಷ್ಟು ಹೊತ್ತಾದರೂ ಕೂಡ ಇವನ್ನೆಲ್ಲ ಕೆಲಸ ಮುಗಿಸ್ಕೊಂಡನ ನಾನು ಸೊ ಟೈಮ್ ಸೇವಿಂಗ್ ಮಾಡ್ಕೋತೀನಿ. ಬಟ್ ಸೈಂಟಿಫಿಕ್ಲಿ ಹೇಳಬೇಕಾದ್ರೆ ಸೊ ರಾತ್ರಿ ಸಿಂಕಿನೊಳಗೆ ಪಾತ್ರೆ ಬಿಡೋದು ಕೂಡ ತಪ್ಪು. ಹಾಗೆ ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡ್ಕೊಳ್ದೆ ಮಲ್ಕೋಬಾರ್ದು. ಯಾಕಂತಂದ್ರೆ ಒಂದು ರೀಸನ್ ಏನಪ್ಪ ಅಂತಂದ್ರೆ ವಾಸ್ತುವಿನ ಪ್ರಕಾರ ಅನ್ನಪೂರ್ಣೇಶ್ವರಿ ರಾತ್ರಿ ಮನೆಯೊಳಗೆ ಸೊ ಪ್ರವೇಶ ಮಾಡಿದಾಗ ಮಣಿ ಗಲೀಜಿತ್ತಂತಂದ್ರೆ ಸೊ ಬೇಗನೆ ಅಕ್ಕಿ ಹೊರಟು ಹೋಗ್ತಾಳೆ ಅನ್ನುವಂತಹ ಒಂದು ಸೈಂಟಿಫಿಕ್ ರೀಸನ್. ಸೊ ಇದನ್ನು ಬಿಲೀವ್ ಮಾಡ್ತೀನಿ ನಾನು. ಮತ್ತು ಇನ್ನೊಂದು ಹೇಳ್ಬೇಕಂತಂದ್ರೆ ಸೊ ನಮಗೆ ಏನಾಕತಿ ಇವು ಜಾಂಡಿಗೆ ನೊರ್ಜ ಇಂಥವೆಲ್ಲ ಆಗಕ್ಕೆ ಶುರು ಆಗ್ತಾವೆ ಗಲೀಜಿತ್ತಂತಂದ್ರೆ. ಸೊ ಆ ಒಂದು ರೀಸನ್ಕಾಗಿ ಇನ್ನು ಬೆಕ್ಕುಗಳಿಗೆ ಬೆಳಿಗ್ಗೆ ನನ್ನ ಮಕ್ಕಳಿಗೆ ನನಗೆ ಕ್ಯಾಟ್ ಅಂದ್ರೆ ಭಾಳ ಇಷ್ಟ. ಸೊ ಅದಕ್ಕಾಗಿ 2 ಕ್ಯಾಟನ್ನು ಸಾಕಿದ್ದೀನಿ. ಅವು ಎರಡಕ್ಕೂ ಹಾಲು ಹಾಕಿ ಸೊ ಜಳಕಕ್ಕೆ ಸೈಡ್ ಬೈ ಸೈಡ್ ಕೆಲಸಗಳನ್ನ ಮಾಡ್ಕೊತೀನಿ ನೀರು ಬಿಟ್ಕೊಂಡು. ನಂತರದೊಳಗೆ ಕಸವನ್ನು ಹೊರಗೆ ಹಾಕಿ ಡಸ್ಟ್ಬಿನ್ನನ್ನು ಕ್ಲೀನ್ ಮಾಡ್ಕೊಂಡು ನಾನು ಅವತ್ತು ಎಲ್ಲವನ್ನು ಶುಚಿಗೊಳಿಸ್ಕೊಂಡು ಬಿಡ್ತೀನಿ. ಅವತ್ತನ್ನು ಡೈಲಿ ಹಸಿ ಕಸ ಬೇರೆ ಒಣ ಕಸ ಬೇರೆ ಮಾಡಿ ಸೊ ಅವನ್ನ ಹೊರಗಡೆ ಹಾಕಿ ಬಂದನ ನಂದು ಕೆಲಸ ಮಾಡ್ಕೊಂಡು ಸ್ನಾನ ಮುಗಿಸ್ಕೊಂಡು ಬಂದು ಅಡುಗೆ ಮನೆಗೆ ಎಂಟ್ರಿ ಕೊಟ್ಟು ಸೊ ರಾತ್ರಿ ನೆನೆ ಹಾಕಿದಂತಹ ಗೋಧಿನ ಒಂದು ಸ್ವಲ್ಪ ಚೆನ್ನಾಗಿ ಕೈಯಾಡಿಸಿ ಆ ನೀರನ್ನು ಬಸಿದು ತೆಗೆದು ಸೊ ಕುಕ್ಕರ್ಗೆ ಮತ್ತು ಆ ಗೋಧಿಯನ್ನು ಹಾಕಿ ಹೊಸ ನೀರನ್ನು ಹಾಕಿ ಒಂದು 7ರಿಂದ 8 ಸೀಟಿ ವಿಸಿಲನ್ನು ಹೊಡೆಸಿದ್ರೆ ಸೊ ಗೋಧಿ ಭಾಳ ಚೆನ್ನಾಗಿ ಕುದ್ದಿರ್ತಾವೆ. ಭಾಳ ಅಂದ್ರೆ ಮೆತ್ತಗೆ ಕುದ್ದಿರ್ತಾವೆ. ಸೊ ಅದು ಏನಾಕತಿ ಹುಗ್ಗಿ ಊಟ ಮಾಡಬೇಕಾದ್ರೆ ಡೈಜೆಷನ್ ಪ್ರಾಬ್ಲಮ್ ಆಗೋದಿಲ್ಲ. ಸೊ ನೀಟಾಗಿ ಹೆಂಗೆ ಮೆತ್ತಗೆ ಕುದ್ದು ಅಂತಂದ್ರೆ ಸೊ ಈಸಿಯಾಗಿ ಡೈಜೆಷನ್ ಆಕೈತಿ. ಇಲ್ಲ ಅಂತಂದ್ರೆ ಡೈಜೆಷನ್ ಆಗಂಗಿಲ್ಲ. ಸೊ ಸೈಡ್ ಬೈ ಸೈಡ್ ನಾನು ಕುಕ್ಕರ್ ಹಚ್ಚಿಟ್ಕೊಂಡು ವಿಸಿಲ್ ಬರೋ ತನಕ ಸೊ ಹಾಗೆ ದೇವ್ರ ಪೂಜಾನು ಮುಗಿಸ್ಕೊಂಡು ಬಿಟ್ನಿ. ಸ್ವಲ್ಪ ಡಿಸ್ಟರ್ಬೆನ್ಸ್ ಅನಿಸ್ಬೋದು. ಟ್ರ್ಯಾಕ್ ಇಲ್ಲೇ ಇರೋದ್ರಿಂದ ಟ್ರೈನಿನ ಹಾರ್ನ್ ಕೇಳಾಕತ್ತೈತಿ. ಸೊ ಪ್ಲೀಸ್ ಅದಕ್ಕೆ ಅಡಚಣೆಗಾಗಿ ಕ್ಷಮೆ ಇರಲಿ. ಸೊ ನೋಡ್ರಿ ಇಲ್ಲಿ ವಿಸಿಲ್ ಬರಾಕೈತು. ವಿಸಿಲ್ ಬಂದು ಆರಿದ ನಂತರದೊಳಗೆ ಸೊ ಗೋಧಿ ಹೆಂಗೆ ಕುದ್ದಾವಂತೇಳಿ ಅಂದ ತೋರ್ಸಾತೀನಿ ನಿಮ್ಗೆ ಫ್ರೆಂಡ್ಸ್. ಸ್ವಲ್ಪ ಅದನ್ನು ಕುದ್ದ ನಂತರದೊಳಗೆ ಸೌಂಟಿಲೆ ಮುಗಿಸ್ಕೊಂಡು ಬಿಟ್ರೆ ಇನ್ನೂ ಕೂಡ ಸ್ಮ್ಯಾಶ್ ಆಕೈತಿ. ಸೊ ಆಲ್ಮೋಸ್ಟ್ ಉತ್ತರ ಕರ್ನಾಟಕದ ಭಾಗದವ್ರಿಗೆಲ್ಲ ಗೋಧಿ ಹುಗ್ಗಿ ಮಾಡೋದು ಗೊತ್ತ ಇರ್ತೈತಿ ಅಂತೇಳಿ ಅಂದ ತಿಳ್ಕೊತೀನಿ. ಸೊ ಕುದ್ದ ನಂತರದೊಳಗೆ ಅದಕ್ಕೆ ಕಟ್ ಮಾಡಿಟ್ಕೊಂಡಂಥ ಡ್ರೈ ಫ್ರೂಟ್ಸ್ ಖರ್ಜೂರವನ್ನು ಹಾಕಿ ಸೊ ಕುದೀಲಿಕ್ಕೆ ಹಚ್ಚಿ ನಾನು ಏನು 1 ಲೋಟ ಗೋಧಿ ತೊಗೊಂಡಿದ್ನಲ್ಲ ಸೊ ಅದಕ್ಕೆ ನಾನು 2 ಲೋಟ ಬೆಲ್ಲವನ್ನು ಹಾಕಾಕತ್ತೀನಿ. ಯಾಕಂದ್ರೆ ನಮ್ಮ ಮನೆಯೊಳಗೆ ಸ್ವಲ್ಪ ನಾವು ಸ್ವೀಟ್ ಇಷ್ಟಪಡ್ತೀವಿ. ಅದಕ್ಕಾಗಿ ಸ್ವಲ್ಪ ಬೆಲ್ಲ ಜಾಸ್ತಿನೇ ಹಾಕಾಕತ್ತೀನಿ. ಸೊ ನೋಡ್ರಿ ಇದು ಚೆನ್ನಾಗಿ ಬಂದ ನಂತರದೊಳಗೆ ಸ್ವಲ್ಪ ಅದಕ್ಕೆ ಅಡಿಗೆ ಹಾಕೋ ಉಪ್ಪನ್ನು ಅಂದ್ರೆ ಟೇಸ್ಟ್ ಎನ್ಹ್ಯಾನ್ಸ್ ಮಾಡೋಕೆ ಸೊ ಸ್ವಲ್ಪ ಸಾಲ್ಟನ್ನು ಹಾಕಿ ಅದು ಸೊ ಚೆನ್ನಾಗಿ ಒಂದು ಸ್ವಲ್ಪ ತಿರುಗಾಡಿದ ನಂತರದೊಳಗೆ ನಾವೇನು ಹಾಕಬೇಕಂತಂದ್ರೆ ಕಂಪಿನ ಸಾಮಾನು ಏಲಕ್ಕಿ ಶುಂಠಿ ಸಾಮಾನನ್ನು ಹಾಕಿ ಸೊ ಮುಚ್ಚಿದ್ರೆ ಗೋಧಿ ಹುಗ್ಗಿ ರೆಡಿ ಆಗ್ತದೆ.
ಮೊದಲಿನ ಕಾಲದಾಗೆಲ್ಲ ಭಾಳ ಟಫ್ ಇತ್ತಂತ ಹೇಳ್ತಿದ್ರು ನಮ್ಮ ಮಮ್ಮಿಯವರು. ಎಲ್ಲ ಗೋಧಿ ಹುಗ್ಗಿ ಮಾಡೋದು, ಬೆಳತನಕ ಅದನ್ನು ಕುದಿಸಿ ಹುಟ್ಟು ಅಂತ ಸಿಕ್ತಿದ್ವು, ಆ ಹುಟ್ಟಿಲ್ಲ ಮುಗಿಸಿದ್ರೆ ಸೊ ಬೆಳಗ್ಗೆ ಅದು ಗೋಧಿ ಹುಗ್ಗಿ ರೆಡಿ ಆಗ್ತಿತ್ತಂತ. ಬಟ್ ಈಗೇನಿಲ್ಲ, ಎಲ್ಲ ರೆಡಿ ಟು ಈಟ್ ಅಂತೇಳಿ ಸಿಗಾಕತ್ತೈತಿ. ಸೊ ನೋಡ್ರಿ ಇಲ್ಲೇ ರೆಡಿ ಆದಂತಹ ಗೋಧಿ ಹುಗ್ಗಿಗೆ ಮ್ಯಾಗಿಂದ ತುಪ್ಪ ಹಾಕ್ಕೊಂಡು ತಿಂದ್ರೆ ಅದರ ಟೇಸ್ಟನ್ನ ಬೇರೆ ಇರ್ತೈತಿ. ಸೊ ಇನ್ನು ಇದನ್ನೆಲ್ಲ ಮುಗಿಸಿದ ನಂತರದೊಳಗೆ ನಾನು ಸ್ವಲ್ಪ ರೆಡಿಯಾಗಿ ಮಕ್ಕಳ ಸ್ಕೂಲ್ ಕಡೆ ಅಂತಂದ್ರೆ ದೊಡ್ಡವಳದು ಸ್ಕೂಲ್ನೊಳಗೆ ಸ್ವಲ್ಪ ಇದು ಸರ್ಟಿಫಿಕೇಟ್ ಅದು ಎಲ್ಲ ಇವತ್ತು ಕೊಡೋರಿದ್ರು. ಸ್ಕೌಟ್ ಗೈಡ್ಸಿದ್ದು ಪ್ರೋಗ್ರಾಮ್ ಇತ್ತು, ಅದಕ್ಕೆ ಪೇರೆಂಟ್ಸನ್ನು ಇನ್ವೈಟ್ ಮಾಡಿದರು. ನಾನು ಕೂಡ ರೆಡಿಯಾಗಿ ಏನಿಲ್ಲ, ಭಾಳ ಸಿಂಪಲ್ಲಾಗಿ ರೆಡಿಯಾಗೀನಿ. ಸೊ ಮಣಿ ಚಾವಿ ಸೊ ಸ್ಕೂಲ್ ಮಟ್ಟ ಹೊರಟಿದ್ದೀನಿ, ಮನಿ ಲಾಕ್ ಅನ್ ಮಾಡ್ಕೊಂಡು. ಸೊ ಇನ್ವೈಟ್ ಅಂತೂ ಭಾಳ ಚೆನ್ನಾಗಿ ಮಾಡಿದರು, ಎಲ್ಲರಿಗೂ ಒಂದೊಂದು ರೋಸ್ ಫ್ಲವರ್ ಕೊಟ್ಟು. ಸೊ ಇದು ನೋಡ್ರಿ ಸ್ಕೂಲ್, ಪವನ್ ಇಂಟರ್ನ್ಯಾಷನಲ್ ಸ್ಕೂಲ್, ಧಾರವಾಡ. ಎಲ್ಲ ಪೇರೆಂಟ್ಸಿಗೂ ಇನ್ವೈಟ್ ಮಾಡಿದರು, ಬಟ್ ಅದೇನೋ ಗೊತ್ತಿಲ್ಲ, ಪೇರೆಂಟ್ಸ್ ಬಹಳ ಜನ ಬಂದಿರಲಿಲ್ಲ. ಸೊ ಇದ್ದಷ್ಟು ಜನರೊಳಗನ ಕೂಡ ಕಾರ್ಯಕ್ರಮ ಬಹಳ ಅದ್ಭುತವಾಗಿ ನಡೀತು. ಸೊ ಗೆಸ್ಟ್ ಎಂಟ್ರಿ ಕೂಡ ಆಗಾಕತ್ತೈತಿ ಮಾರ್ಚ್ ಫಾಸ್ಟ್ ಮಾಡೋದ್ರ ಮುಖಾಂತರ. ಸೊ ನೋಡ್ರಿ ಅಲ್ಲಿ ಸ್ಕೌಟ್ ಗೈಡ್ಸ್ ಮಕ್ಕಳು ಎಷ್ಟು ಚಂದ ಅವ್ರನ್ನ ಕರ್ಕೊಂಡು ಬರಾಕತ್ತಾರ ಅಂತೇಳಂದು. ಸೊ ನನಗಂತೂ ಭಾಳ ಖುಷಿ ಆಯಿತು ಇದೊಂದು ಪೆರೇಡ್ ನೋಡಿ. ಯಾಕಂತಂದ್ರೆ ಶಿಸ್ತಿನ ಸಿಪಾಯಿಗಳಂತ ಹೇಳಕ್ಕಂತಂದ್ರೆ ಸೊ ಆರ್ಮಿ ನೆಕ್ಸ್ಟ್ ಸ್ಕೌಟ್ ಗೈಡ್ಸ್ ಅಂತ ಹೇಳ್ಬೋದು. ವೆಲ್ಕಮಿಂಗ್ ಅಂತೂ ಬಹಳ ಚೆನ್ನಾಗಿ ಕ್ಲ್ಯಾಪ್ ಮಾಡಿ ವೆಲ್ಕಮ್ ಮಾಡಿಕೊಂಡ್ರು. ಸೊ ಬಹಳ ಖುಷಿ ಆಯ್ತು ಈ ಕಾರ್ಯಕ್ರಮ ನೋಡ್ಕಾಸ. ಸ್ಕೌಟ್ ಗೈಡ್ಸ್ ಮಕ್ಕಳಿಗೆ ಕೂಡ ಒಂದು ಸ್ಕೂಲ್ ಅಭ್ಯಾಸ ಅಷ್ಟು ಬಿಟ್ಟು ಮತ್ತು ಬೇರೆ ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಬೇಕು ಈಗಿನ ಒಂದು ಸಿಚುವೇಶನ್ದೊಳಗೆ. ಸೊ ಕೇವಲ ಮಕ್ಕಳಿಗೆ ಏನಾಗಕತ್ತಪ್ಪ ಅಂತಂದ್ರೆ ಅಭ್ಯಾಸ ಅಭ್ಯಾಸ ಅಭ್ಯಾಸ, ಬಟ್ ಬೇರೆ ಯಾವುದೇ ಎಕ್ಸ್ಟ್ರಾ ಕರಿಕ್ಯುಲರ್ ಮಾಡಲಿಕ್ಕೆ ಅವಕ್ಕೆ ಟೈಮ್ ಸಿಗ್ತಾ ಇಲ್ಲ. ಸೊ ಹಿಂಗಾಗಿ ಬೇರೆ ಯಾವುದೇ ರೀತಿಯಾದಂಥ ಚಟುವಟಿಕೆ ಹಾಕೋಕ್ಕೂ ಕೂಡ ನಮಗೂ ತಾಯಂದ್ರಿಗೆ ಏನಾಗತ್ತೈತಿ ಟೈಮ್ ಸಿಗವಲ್ತು. ಸೊ ಓನ್ಲಿ ಸ್ಟಡಿ ಬಗ್ಗೆನ ಕಾನ್ಸಂಟ್ರೇಟ್ ಜಾಸ್ತಿ ಮಾಡಕತ್ತೀವಿ. ಸೊ ಹೀಗಾಗಿ ಮಕ್ಕಳು ಕೂಡ ಏನಾಗಕತ್ತೈತಿ ಅಂತಂದ್ರೆ ಬರೀ ಸ್ಟಡಿಗೆ ಅಷ್ಟೇ ಸೀಮಿತವಾಗ್ಯಾರ. ಬಟ್ ಆದ್ರೆ ಇವತ್ತಿನ ಒಂದು ಸಿಚುವೇಶನ್ದೊಳಗೆ ನಾ ಹೇಳ್ಬೇಕಂತಂದ್ರೆ ಸೊ ಅವ್ರಿಗೆ ಲೋಕಜ್ಞಾನ ಬರಬೇಕು. ಕೇವಲ ಪುಸ್ತಕ ಜ್ಞಾನ ಅಷ್ಟೇ ಅಲ್ಲ, ಲೋಕದ ಜ್ಞಾನ ತಿಳ್ಕೋಬೇಕು. ಹಿರಿಯರ್ದೊಂದು ಗಾದಿನ ಐತಿ, ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂತೇಳಂದು. ನಾವು ಕೋಶ ಓದಿದ್ರೆ ಅಂದ್ರೆ ಪುಸ್ತಕವನ್ನು ಓದಿದ್ರೆ ಪುಸ್ತಕದಾಗಿನ ಜ್ಞಾನವನ್ನು ಅಷ್ಟ ಪಡ್ಕೋತೀವಿ. ಆದ್ರೆ ದೇಶವನ್ನು ಸುತ್ತಿದ್ರೆ ಸೊ ದೇಶದ ಮೇಲೆ ಏನೇನೆಲ್ಲ ಇದೆ ಅನ್ನುವಂತಹದ್ದು ಸುತ್ತಿ ನೋಡಿದಾಗ ಅಲ್ಲಿಂದ ಜ್ಞಾನವನ್ನು ಪಡ್ಕೊಂಡಂತಹ ಜ್ಞಾನನ ಅತಿ ಹೆಚ್ಚಾಗಿರ್ತದೆ ಅಂತ ಹೇಳ್ಬೋದು. ಸೊ ಹಾಗೆ ಪ್ರಿನ್ಸಿಪಲ್ ಮೇಡಮ್, ಗೆಸ್ಟ್ ಮೇಡಮ್ಸ್ ಮಾತಾಡಿದ ನಂತರದೊಳಗೆ ಪೇರೆಂಟ್ಸ್ ಒಪಿನಿಯನನ್ನು ಶೇರ್ ಮಾಡಿರಿ ಅಂತ ಹೇಳಿದರು. ಸೊ ಲಾಸ್ಟ್ ಟೈಮ್ ಕ್ಯಾಂಪ್ ಇಟ್ಟಿದ್ರು, ಫಸ್ಟ್ ಕ್ಯಾಂಪ್ ಅಂತ ಹೇಳ್ಬೋದು, KK ಹಳ್ಳಿ ಅಂಥೇಳಿ. ಆ ಕ್ಯಾಂಪಿಗೆ ಹೋದಾಗ ಸೊ ನಾನು ಕೂಡ ನನ್ನ ಮಗಳನ್ನ ಕಳಿಸ್ಕೊಟ್ಟಿದ್ದೆ 5 ದಿನ ಅಲ್ಲಿ ಕ್ಯಾಂಪಿನಲ್ಲಿ. ಸೊ ಬಹಳ ವಿಭಿನ್ನವಾಗಿ ಅವರ ನಾಲೆಜನ್ನು ಕೊಟ್ಟು ಸೊ ಮಕ್ಕಳಿಗೆ ಶಿಸ್ತನ್ನು ಕಲಿಸಿ ಸೊ ಬೆಳಗ್ಗೆ ಎದ್ದ ತಕ್ಷಣ ಯೋಗ ಎಲ್ಲ ರೀತಿಯಿಂದ ಆ್ಯಕ್ಟಿವಿಟೀಸನ್ನು ಮಾಡಿ ಆ ಮಕ್ಕಳಿಗೆ ಚೆನ್ನಾಗಿ ಒಂದು ಟೀಚನ್ನು ಮಾಡಿ ಕಳಿಸಿದ್ರು. ಟ್ರಾಫಿಕ್ ಬಗ್ಗೆ, ಪೊಲೀಸ್ ಬಗ್ಗೆ, ಫೈರ್ ಸ್ಟೇಷನ್ ಬಗ್ಗೆ, ಸೊ ಹಾಗೆ ಕಾಡಿನ ಮಧ್ಯೆ ಪ್ರಾಣಿಗಳ ಬಗ್ಗೆ ಇದನ್ನೆಲ್ಲವನ್ನು ಕೂಡ ಅವ್ರಿಗೆ ನಾಲೆಜನ್ನು ಕೊಟ್ಟಿದ್ದರು. ಸೊ ಅದನ್ನು ಕೇಳಿ ನನಗೂ ಕೂಡ ಬಹಳ ಖುಷಿ ಆಯಿತು. ಅಲ್ಲಿ ಒಂದು ಇನ್ಸಿಡೆಂಟ್ ನಡೀತು. ಏನಪ್ಪ ಅಂತಂದ್ರೆ ಕ್ಯಾಂಪಿಗೆ ಹೋದ ಟೈಮಲ್ಲಿ ಸೊ ನನ್ನ ಮಗಳಿಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿ ಸಮಸ್ಯೆಗಳಾಯಿತು. ಬಟ್ ಆದರೆ ಸ್ಕೌಟ್ ಗೈಡ್ಸ್ ಟೀಮ್ ರಿಯಲಿ ನಾನು ಹೇಳ್ಬೇಕಂತಂದ್ರೆ ಸೊ ಅವ್ರಿಗೆ ಆ ಒಂದು ಟೈಮ್ದೊಳಗೆ ನನ್ನ ಒಂದು ಅನುಪಸ್ಥಿತಿಯೊಳಗೆ ಕೂಡ ನನ್ನ ಮಗಳನ್ನ ಬಹಳ ಚೆನ್ನಾಗಿ ಕೇರ್ ಮಾಡಿ ಅವರು ಮತ್ತು ಹೊಳ್ಳಿ ಕರ್ಕೊಂಡು ಬಂದು ನಮಗೆ ಒಪ್ಪಿಸಿದ್ದಾರೆ. ಸೊ ಅದಕ್ಕಾಗಿ ಆ ಒಂದು ಫೀಲಿಂಗ್ಸನ್ನು ನಾನು ಕೂಡ ಅಲ್ಲೇ ಶೇರ್ ಮಾಡ್ಕೊಳ್ಳಾಕತ್ತೀನಿ. ಸೊ ಅದನ್ನು ಕೂಡ ನಾನು ವಾಯ್ಸ್ ಓವರ್ ಕೊಡಬೇಕಾಯ್ತು. ಯಾಕಂತಂದ್ರೆ ನಾನು ಮಾತಾಡಿದಂತಹ ಮಾತು ಅಷ್ಟೊಂದು ಕ್ಲಿಯರಾಗಿ ಬಾಜುಕ ಟ್ರೈನ್ ಟ್ರ್ಯಾಕ್ ಇರೋದ್ರಿಂದ ಟ್ರೈನ್ ಪಾಸ್ ಆಗತ್ತಿತ್ತು. ನಾನು ಮಾತಾಡಿದ್ದು ಅಷ್ಟೊಂದು ಕ್ಲಿಯರಾಗಿ ಕೇಳಿರಲಿಲ್ಲ. ಸೊ ಅದಕ್ಕೂ ಕೂಡ ನಾನು ಏನು ಮಾಡತ್ತೀನಿ ವಾಯ್ಸ್ ಓವರನ್ನು ಕೊಡ್ತಾ ಇದ್ದೀನಿ. ಸೊ ಸಾರಿ.
ಅದಕ್ಕಾಗಿ ಸೊ ಇವತ್ತಿನ ಮಕ್ಕಳಿಗೆ ಸೊ ನಾ ಎಲ್ಲ ಪೇರೆಂಟ್ಸಿಗೂ ಕೇಳೋದು, ನಿಮ್ಮ ಮಕ್ಕಳನ್ನ ಕೇವಲ ಅಭ್ಯಾಸಕ್ಕೆ ಮಾತ್ರ ಸೀಮಿತವಾಗಿಡ್ದು ಸೊ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಎಲ್ಲ ಪಾಲ್ಗೊಳ್ಳೋ ರೀತಿಯೊಳಗೆ ನೀವು ಕೂಡ ಆ್ಯಡ್ ಮಾಡಿರಿ. ಯಾಕಂತಂದ್ರೆ ಸೊ ಬರೀ ಕೇವಲ ಸ್ಕೌಟ್ ಗೈಡ್ಸ್ ಅಷ್ಟೇ ಅಲ್ಲ, ಯಾವುದೋ ರೀತಿಯಿಂದ ಆದರೂ ಕೂಡ ಬೇರೆ ಬೇರೆ ಆ್ಯಕ್ಟಿವಿಟಿಯಲ್ಲಿ ಮಕ್ಕಳು ಇದ್ರೆ ಸೊ ಮಕ್ಕಳಿಗೂ ಕೂಡ ಮೈಂಡ್ ಅನ್ನುವಂಥದ್ದು ರಿಫ್ರೆಶಿಂಗ್ ಇರ್ತೈತಿ. ಕೇವಲ ಅದೇ ಪುಸ್ತಕ ಅದೇ ಅಭ್ಯಾಸ ಆಯ್ತಂತಂದ್ರೆ ಮಕ್ಕಳಿಗೂ ಕೂಡ ಏನಾಕತಿ ಮೆಂಟಲಿ ಹ್ಯಾರಾಸ್ಮೆಂಟ್ ಆಗ್ತತಿ ಅಂತ ಹೇಳ್ತಾ, ಸೊ ಈ ಒಂದು ಸ್ಕೌಟ್ ಗೈಡ್ಸ್ದ ಅನುಭವವನ್ನು ಹಂಚ್ಕೊಂಡಿದ್ದಕ್ಕೆ ನನಗೂ ಕೂಡ ತುಂಬ ಖುಷಿ ಆಯಿತು. ಹಾಗೆ ಸೊ ನನ್ನ ಮಗಳು ಕೂಡ ಇವಳೆ. ಸೊ ನೋಡ್ರಿ ಅಲ್ಲಿ ಎಲ್ಲ ಮಕ್ಕಳಿಗೂ ಕೂಡ ಅವತ್ತು ಕ್ಯಾಂಪಿನಿಂದ ಸರ್ಟಿಫಿಕೇಟ್ ಇಶ್ಯೂ ಆಗಿತ್ತು. ಸೊ ಅದನ್ನು ಕೂಡ ಏನು ಮಾಡಿದ್ದಾರೆ, ಕೊಡ್ತಾ ಇದ್ದಾರೆ. ಸೊ ಎಲ್ಲ ಮಕ್ಕಳಿಗೂ ಒಂದು ಸೆಕೆಂಡ್ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ, ಮನೆಗೆ ಬಂದು ಊಟ ಮಾಡಬೇಕಾದ್ರೆ 2:30 ಏನಿಲ್ಲ, ಮಾರ್ನಿಂಗ್ ಗೋಧಿ ಹುಗ್ಗಿ ಮಾಡಿದ್ನಲ್ಲ, ಸೊ ಅದನ್ನು ಲೈಟಾಗಿ ಗೋಧಿ ಹುಗ್ಗಿ ಬದ್ನಿಕಾಯಿ ಕಾಯಿಪಲ್ಲೆ ಅನ್ನ ಸಾರು ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಮಕ್ಕಳು ಕೂಡ ನಾನು. ನಂತರದೊಳಗೆ ಸಾಯಂಕಾಲದ ಕೆಲಸ, ಸೊ ಕಸ ಹೊಡೆದು ದೀಪವನ್ನು ಹಚ್ಚಿ ದೇವರಿಗೆ ಸೊ ಕೆಲವು ಬಟ್ಟೆಗಳನ್ನ ವಾಶ್ ಮಾಡಿದ್ನಿ. ಆ ಬಟ್ಟೆಗಳನ್ನೆಲ್ಲ ಮಡಚಿ ಅವರವರ ಒಂದು ಸ್ಪೇಸಿಗೆ ಹಚ್ಚಬೇಕು. ಸೊ ಆ ಕೆಲಸವನ್ನು ಕೂಡ ಮಾಡ್ತಾಯಿದ್ದೀನಿ ಅದರೊಟ್ಟಿಗೆ. ಸೊ ಇವತ್ತು ಈ ವ್ಲಾಗ್ ಇಲ್ಲಿಗೆ ನಾನು ಎಂಡ್ ಮಾಡಾಕತ್ತೀನಿ. ಸೊ ಐ ಹೋಪ್ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ನನ್ನ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕನ್ನು ಕೊಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ದಾಗ ತಿಳಿಸ್ರಿ ಅಂತ ಹೇಳ್ತಾ, ಸೊ ನಾಳೆ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ವ್ಲಾಗ್ನೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ನನ್ನ ಒಂದು ಚಾನಲ್ನ ಮುಖಾಂತರ ನಿಮಗೆ ಮೆಸೇಜ್ ಏನಾದರೂ ಸಿಗ್ತಾ ಇದ್ದರೆ ಸೊ ಪ್ಲೀಸ್ ನನಗೆ ತಿಳಿಸಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕಿತ್ತೂರು ಕನ್ನಡತಿ. ಟೇಕ್ ಕೇರ್.